ವೀಕ್ಷಕರೇ, ನಿತ್ಯ ವಿಶೇಷ ಸೃಷ್ಟಿಗೆ ಸ್ವಾಗತ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊಂದಲ ಸೃಷ್ಟಿಯಾಗಿರ್ತದೆ. ಅದೇನಪ್ಪಾ ಅಂದ್ರೆ, ಈ ಸಲ ಬಣ್ಣದ ಹಬ್ಬ ಮಾರ್ಚ್ 3 ಅಥವಾ 4ನೇ ತಾರೀಕಿಗೂ ಅಂತ. ಯಾಕೆಂದ್ರೆ ನಮಗಿಲ್ಲಿ ಮಾರ್ಚ್ 3ಕ್ಕೆ ಚಂದ್ರಗ್ರಹಣ ಉಂಟಾಗುವ ಕಾರಣ ಆ ದಿನದಂದು ನಾವು ಹಬ್ಬವನ್ನ ಆಚರಿಸಬೇಕಾ ಅಥವಾ ಬೇಡವಾ, ಹೋಳಿಕಾ ದಹನ ಯಾವಾಗ ಮತ್ತು ಹೋಳಿ ಹಬ್ಬವನ್ನ ನಾವು ಯಾವ ದಿನ ಆಚರಿಸಬೇಕು, ಹುಣ್ಣಿಮೆಯನ್ನ ಯಾವ ದಿನ ಆಚರಿಸಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವೇನು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಈ ಸಲ ಹೋಳಿ ಹಬ್ಬ ಯಾವಾಗ ಅನ್ನುವಂತಹ ಗೊಂದಲಕ್ಕೆ ಉತ್ತರವನ್ನ ನಾವಿಲ್ಲಿ ನೋಡುವುದಾದ್ರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೋಳಿ ಹಬ್ಬ ಎಂದ್ರೆ ಅನೇಕರಿಗೆ ಉತ್ಸಾಹವಿರುತ್ತವೆ. ಇದು ಬಣ್ಣಗಳ ಹಬ್ಬ. ಪರಸ್ಪರ ಬಣ್ಣಗಳನ್ನ ಎರಚಿಕೊಂಡು ಬಣ್ಣಗಳ ಓಳ್ಕೊಳಿಯಲ್ಲಿ ಮಿಂದೇಳುವಂತಹ ಹಬ್ಬವಾಗಿದೆ. ಈ ಬಾರಿ ಹೋಳಿ ಹಬ್ಬ ಯಾವಾಗ ಎನ್ನುವಂತಹ ಗೊಂದಲ ಪ್ರತಿಯೊಬ್ಬರಲ್ಲೂ ಮೂಡಿದೆ. ನಾವಿಲ್ಲಿ ಗಮನಿಸುವುದಾದ್ರೆ ಮಾರ್ಚ್ 3 ಅಥವಾ ಮಾರ್ಚ್ 4 ಈ 2 ದಿನಗಳಲ್ಲಿ ಯಾವಾಗ ಎಂಬ ಸಂಶಯ ಉದ್ಭವವಾಗಿದೆ. ಹಾಗೆಯೇ ಈ ಬಾರಿ ಇಲ್ಲೊಂದು ವಿಶೇಷತೆ ಕೂಡ ಇದೆ. ಏಕೆಂದ್ರೆ ಮಾರ್ಚ್ 3ರಂದು ಚಂದ್ರಗ್ರಹಣ ಕೂಡಿ ಬಂದಿದೆ. ಹುಣ್ಣಿಮೆಯ ತಿಥಿಯು ಮಾರ್ಚ್ 2ರ ಸಂಜೆಯೇ ಆರಂಭವಾಗ್ತದೆ. ಹಾಗಾಗಿ ಹೋಳಿಕಾ ದಹನವನ್ನ ಯಾವಾಗ ಮಾಡಬೇಕು, ಹೋಳಿ ಹಬ್ಬ ಯಾವಾಗ ಎಂಬ ಗೊಂದಲ ಇನ್ನಷ್ಟು ಜಾಸ್ತಿ ಆಗಿದೆ. ಮೊದಲನೇದಾಗಿ ಈ ಹೋಳಿ ಹಬ್ಬವನ್ನ ಯಾವ ದಿನ ಆಚರಿಸಲಾಗ್ತದೆ, ಮಾರ್ಚ್ 3 ಅಥವಾ ಮಾರ್ಚ್ 4 ಎಂದು ಗೊಂದಲ ಸೃಷ್ಟಿಯಾಗಿದೆ. ಸರಿಯಾದ ಮುಹೂರ್ತ ಮತ್ತು ಸಮಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇವೆ ಮತ್ತು ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನ ನೀಡ್ತೇವೆ. ಸೌಹಾರ್ದದ ಮತ್ತು ಬಣ್ಣದ ಹಬ್ಬ ಎಂದ್ರೆ ಈ ಹೋಳಿ ಹಬ್ಬ. ಇದನ್ನ ಪಾಲ್ಗುಣದ ಹುಣ್ಣಿಮೆಯ ದಿನ ಹೋಳಿಕಾ ದಹನವನ್ನ ಆಚರಿಸಿ ಮರುದಿನ ಬಣ್ಣದ ಹಬ್ಬವನ್ನ ಆಚರಿಸಲಾಗ್ತದೆ. ಆದ್ರೆ 2026ರ ಹೋಳಿ ಹಬ್ಬದಲ್ಲಿ ಕೆಲವೊಂದು ಗೊಂದಲಗಳಿವೆ. ಏನೆಂದ್ರೆ ಚಂದ್ರಗ್ರಹಣ ಮತ್ತು ಭದ್ರಾಕಾಲದ ಅಪರೂಪದ ಸಂಯೋಜನೆಯಿಂದ ಈ ಒಂದು ಗೊಂದಲ ಎಲ್ಲಾ ಕಡೆ ಸೃಷ್ಟಿಯಾಗಿದೆ. ಮೊದಲನೇದಾಗಿ 2026ರ ಹೋಳಿಯ ಮೇಲೆ ಭದ್ರಾಕಾಲ ಮತ್ತು ಚಂದ್ರಗ್ರಹಣದ ಪ್ರಭಾವ ಬೀರಿದೆ. ಮಾರ್ಚ್ 2ರ ಸಂಜೆಯಿಂದ ಅಶುಭ ಭದ್ರಾಕಾಲ ಆರಂಭವಾಗುವುದರಿಂದ ಈ ಅವಧಿಯಲ್ಲಿ ಹೋಳಿಕಾ ದಹನ ಅಂದರೆ ಕಾಮಣ್ಣನ ದಹನವನ್ನ ಮಾಡುವಂತಿಲ್ಲ ಮತ್ತು ಅದು ಸೂಕ್ತವಲ್ಲ ಎಂದು ಪಂಚಾಂಗದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು 2026 ಮಾರ್ಚ್ 3ರ ಮಂಗಳವಾರದಂದು ಭಾರತದಲ್ಲಿ ಗೋಚರಿಸುವ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಇದರ ಸೂತಕದ ಕಾಲವು ಮಾನ್ಯವಾಗಿರುತ್ತದೆ. ಇನ್ನು ಚಂದ್ರಗ್ರಹಣದ ಸಮಯವನ್ನ ನಾವಿಲ್ಲಿ ನೋಡುವುದಾದ್ರೆ ಮಧ್ಯಾಹ್ನ 3:23 ಸಾಯಂಕಾಲ 6:47 ಇರಲಿದೆ. ಸೂತಕದ ಕಾಲ ನಮಗೆ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಮುಂಚೆಯೇ ಇಲ್ಲಿ ಪ್ರಾರಂಭವಾಗಲಿದೆ. ಅಂದ್ರೆ ಬೆಳಿಗ್ಗೆ 6:20 ನಮಗೆ ಸೂತಕ ಪ್ರಾರಂಭವಾಗ್ತಾ ಇದೆ. ಇನ್ನು ಮುಕ್ತಾಯ ಸಂಜೆ 6:47 ಗ್ರಹಣ ಮುಕ್ತಾಯಗೊಳ್ಳುತ್ತದೆ. ಸೂತಕ ಸಮಯದಲ್ಲಿ ಯಾವುದೇ ರೀತಿಯ ಪೂಜೆ ಕಾರ್ಯಕ್ರಮಗಳು ಮಾಡುವಂತಿಲ್ಲ. ಹಾಗಾಗಿ ಹೋಳಿಕಾ ದಹನವನ್ನ ಯಾವಾಗ ಆಚರಿಸಬೇಕು ಅನ್ನುವುದನ್ನ ನಾವಿಲ್ಲಿ ಗಮನಿಸುವುದಾದ್ರೆ, ಗ್ರಹಣ ಮತ್ತು ಭದ್ರಾಕಾಲ ಇರುವ ಕಾರಣ ಸಾಯಂಕಾಲ ಆಚರಿಸಲು ಸಾಧ್ಯವಾಗುವುದಿಲ್ಲ. ಮಧ್ಯರಾತ್ರಿಯ ನಂತರದ ಸಮಯವೇ ಈ ಒಂದು ಹೋಳಿಕಾ ದಹನಕ್ಕೆ ಶುದ್ಧ ಸಮಯವೆಂದು ಜ್ಯೋತಿಷ್ಯಗಳು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಆದ್ರಿಂದ ಹೋಳಿಕಾ ದಹನ ಅಂದ್ರೆ ಕಾಮಣ್ಣನ ದಹನವನ್ನ ಮಾರ್ಚ್ 3, 2026 ಮಂಗಳವಾರದ ರಾತ್ರಿ 12:50 ಮಾರ್ಚ್ 4ರ ಮುಂಜಾನೆಯ 2:02 ನಾವು ಇಲ್ಲಿ ಆಚರಿಸಬಹುದು. ಈ ಸಮಯದಲ್ಲಿ ದಹನ ಮಾಡುವುದರಿಂದ ಭದ್ರಾ ಗ್ರಹಣ ದೋಷ ಮುಕ್ತವಾಗಿ ಪೂಜೆಯ ಸಂಪೂರ್ಣ ಫಲ ಲಭಿಸುತ್ತದೆ. ಹೋಳಿಕಾ ದಹನದ ಮರುದಿನ ಈ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾರ್ಚ್ 3ರ ತಡರಾತ್ರಿಯಲ್ಲಿ ಹೋಳಿಕಾ ದಹನ ಪೂರ್ಣಗೊಳ್ಳುವುದರಿಂದ ಬಣ್ಣಗಳ ಹಬ್ಬ ಈ ಹೋಳಿ ಹಬ್ಬವನ್ನ ಮಾರ್ಚ್ 4 ಬುಧವಾರ 2026ರಂದು ಆಚರಿಸಲಾಗುತ್ತದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಚಂದ್ರಗ್ರಹಣ ಇರುವ ಕಾರಣದಿಂದಾಗಿ ಹೋಳಿಕಾ ದಹನದ ಪೂಜೆಯನ್ನ ಮಾರ್ಚ್ 2ರ ಸಂಜೆಯೇ ಕೆಲವೊಂದಿಷ್ಟು ಜ್ಯೋತಿಷ್ಯರು ನಡೆಸಲು ಶಿಫಾರಸನ್ನ ಮಾಡ್ತಾರೆ. ಇನ್ನು ಮಾರ್ಚ್ 2ರ ಸಾಯಂಕಾಲ ಆಚರಿಸಲು ಕಾಮನ ದಹನವನ್ನ ಮಾಡಲು ಶುಭ ಸಮಯವನ್ನ ನಾವಿಲ್ಲಿ ಗಮನಿಸುವುದಾದ್ರೆ, ಮಾರ್ಚ್ 2ರಂದೇ ಕಾಮದಹನ ಮಾಡಲು ಬಯಸುವವರು ಈ ಒಂದು ಶುಭ ಮುಹೂರ್ತದಲ್ಲಿ ಮಾಡಬಹುದು. ಸಾಯಂಕಾಲ 6:40 9:50 ನಿಮಗೆ ಸೋಮವಾರ ಮಾರ್ಚ್ 2, 2026ರಂದು ಹೋಳಿಕಾ ದಹನ ಮಾಡಲು ಶುಭ ಸಮಯ ಇರಲಿದೆ. ಹಾಗಾಗಿ ಈ ವರ್ಷ ನಾವು 2026ರಲ್ಲಿ ಹೋಳಿ ಹಬ್ಬವನ್ನ ಮಾರ್ಚ್ 4ರ ಬುಧವಾರದಂದು ಆಚರಿಸ್ತೇವೆ ಮತ್ತು ಕಾಮಣ್ಣನ ದಹನವನ್ನ ನಾವು ಮಾರ್ಚ್
3ರ ಮಂಗಳವಾರದಂದು ಅಥವಾ ಸೋಮವಾರ 2ರ ಸಾಯಂಕಾಲದಂದು ಆಚರಿಸಲಾಗುತ್ತದೆ. 2 ದಿನ ಕೂಡ ನಾವಿಲ್ಲಿ ಆಚರಿಸಬಹುದೆಂದು ಜ್ಯೋತಿಷ್ಯರು ಹೇಳುತ್ತಾರೆ. ಆದರೆ ಮಾರ್ಚ್ 3ರ ಮಂಗಳವಾರದಂದು ಆಚರಿಸುವ ಹೋಲಿಕಾ ದಹನವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಹುಣ್ಣಿಮೆಯ ತಿಥಿಯ ಪ್ರಾರಂಭದ ಸಮಯವನ್ನು ನಾವಿಲ್ಲಿ ಗಮನಿಸುವುದಾದರೆ ಮಾರ್ಚ್ 2, 2026 ಸಂಜೆ 5:55 ಪ್ರಾರಂಭವಾಗಿ ಹುಣ್ಣಿಮೆಯ ತಿಥಿಯು ಮಾರ್ಚ್ 3, 2026 ಸಂಜೆ 5:57 ಮುಕ್ತಾಯಗೊಳ್ಳಲಿದೆ. ಸೊ ನಾವು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀವಿ.